ಹೊಲವನ್ನು ಉತ್ತಿ ಬಿತ್ತಿ ಬೆಳೆದು ನಮ್ಮೆಲ್ಲರ ಹೊಟ್ಟೆಯನ್ನು ತುಂಬಿಸುವ ನನ್ನೆಲ್ಲ ಅನ್ನದಾತರಿಗೆ ಬೆಳಗಿನ ಶುಭೋದಯಗಳು. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮತ್ತೆ ಕುಸಿದ ಟೊಮೊಟೊ ದರ. ಮೈಸೂರು ಎಪಿಎಂಸಿ ಮಾರುಕಟ್ಟೆ ಇಂದಿನ ತರಕಾರಿ ಬೆಲೆಗಳು. ಟುಡೇ ವೆಜಿಟೇಬಲ್ಸ್ ಪ್ರೈಸ್ ಇನ್ ಮೈಸೂರು ಎಪಿಎಂಸಿ ಮಾರ್ಕೆಟ್ 29/7/2026 ಬುಧವಾರ. ಆತ್ಮೀಯ ರೈತ ಮಿತ್ರರೇ, ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ 22 ಕೆಜಿ ಟೊಮೊಟೊ ಬಾಕ್ಸ್ನ ಬೆಲೆ ಗರಿಷ್ಠ 460 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದಿನ ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ಟೊಮೊಟೊ ದರಪಟ್ಟಿಗಳನ್ನು ನೋಡಬಹುದು. ಪ್ರತಿನಿತ್ಯದ ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ತರಕಾರಿ ಬೆಲೆಗಳ ಸ್ಪಷ್ಟ ನಿಖರ ಮಾಹಿತಿಗಾಗಿ ನಿಧಿ ಪರಂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸೋಲಾರ್ ಬೀನ್ಸ್ ಪ್ರತಿ ಕೆಜಿಗೆ 55 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ 55 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ರಿಂಗ್ ಬೀನ್ಸ್ ಕೂಡ 55 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ 55 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಖಾರದ ಮೆಣಸಿನಕಾಯಿ ದರದಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 26 ರೂಪಾಯಿಯಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ 26 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಬಜ್ಜಿ ಮೆಣಸಿನಕಾಯಿ ಎಕೋನದಲ್ಲಿ 5 ರೂಪಾಯಿಗಳ ಏರಿಕೆ ಕಾಣಬಹುದು. ನಿನ್ನೆ ಬಜ್ಜಿ ಮೆಣಸಿನಕಾಯಿ ಎಕೋನ 40 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಇಂದು 45 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಬಜ್ಜಿ ಮೆಣಸಿನಕಾಯಿ ನಾಟಿಯಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 58 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ 58 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಇಂದು ದಪ್ಪ ಮೆಣಸಿನಕಾಯಿ ದರದಲ್ಲಿ 5 ರೂಪಾಯಿಗಳ ಇಳಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 45 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ದಪ್ಪ ಮೆಣಸಿನಕಾಯಿ ಇಂದು 40 ರೂಪಾಯಿಗಳಿಗೆ ವ್ಯಾಪಾರವಾಯಿತು. ಸಾಂಬಾರ್ ಸೌತೆಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 4 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ 4 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ತಿನ್ನುವ ಸೌತೆಕಾಯಿ ದರದಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 16 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ 16 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಗುಂಡು ಬದನೆ ದರದಲ್ಲಿ 2 ರೂಪಾಯಿಗಳ ಇಳಿಕೆ ಕಾಣಬಹುದು. ನಿನ್ನೆ ಪ್ರತಿ ಕೆಜಿಗೆ 15 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಗುಂಡು ಬದನೆ ಇಂದು 13 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಬಿಳಿ ಬದನೆ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 25 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ ಪ್ರತಿ ಕೆಜಿಗೆ 25 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಕುಂಬಳಕಾಯಿ ದರದಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 6 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ ಪ್ರತಿ ಕೆಜಿಗೆ 6 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಹೀರೆಕಾಯಿ ದರದಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಹೀರೆಕಾಯಿ ಪ್ರತಿ ಕೆಜಿಗೆ 25 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ 25 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಪಡವಲಕಾಯಿ ದರದಲ್ಲಿ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಕೂಡ ಪ್ರತಿ ಕೆಜಿಗೆ 18 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ 18 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ತೊಂಡೆಕಾಯಿ ಪ್ರತಿ ಕೆಜಿಗೆ 27 ರೂಪಾಯಿಯಂತೆ ವ್ಯಾಪಾರವಾಗಿದೆ. ನಿನ್ನೆ ಮಂಗಳವಾರವೂ ಕೂಡ ಪ್ರತಿ ಕೆಜಿಗೆ 27 ರೂಪಾಯಿಯಂತೆ ವ್ಯಾಪಾರವಾಗಿತ್ತು. ಹಾಗಲಕಾಯಿ ವೈಟ್ ಮತ್ತು ಹಾಗಲಕಾಯಿ ಗ್ರೀನ್ ಪ್ರತಿ ಕೆಜಿಗೆ 2 ರೂಪಾಯಿಗಳ ಏರಿಕೆ ಕಂಡಿದೆ. ನಿನ್ನೆ ಪ್ರತಿ ಕೆಜಿಗೆ 38 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಹಾಗಲಕಾಯಿ ಗ್ರೀನ್ ಮತ್ತು ವೈಟ್ ಇಂದು 40 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಹೂಕೋಸು ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಪ್ರತಿ ಕೆಜಿಗೆ 20 ರೂಪಾಯಿಗಳಂತೆ ಹೂಕೋಸು ವ್ಯಾಪಾರವಾಗಿದೆ. ಕೋಸ್ ಚಪಾತಿ ಪ್ರತಿ ಕೆಜಿಗೆ 16 ರೂಪಾಯಿಯಂತೆ ವ್ಯಾಪಾರವಾಗಿದ್ದರೆ ಕೋಸ್ ಸ್ಯಾಂಡ್ವಿಚ್ 2 ರೂಪಾಯಿಗಳ ಇಳಿಕೆಯೊಂದಿಗೆ 16 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ನಿನ್ನೆ 18 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಫೈರ್ ವೈಟ್ ಪ್ರತಿ ಕೆಜಿಗೆ 40 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದರೆ ಗ್ರೀನ್ ಪ್ರತಿ ಕೆಜಿಗೆ 35 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಇದೇ ದರದಲ್ಲಿ ವ್ಯಾಪಾರವಾಗಿತ್ತು. ಸುನಾಮಿ ಸೌತೆ ಪ್ರತಿ ಕೆಜಿಗೆ 10 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ ಪ್ರತಿ ಕೆಜಿಗೆ ಸುನಾಮಿ ಸೌತೆ 10 ರೂಪಾಯಿಗಳಂತೆ ವ್ಯಾಪಾರವಾಗಿತ್ತು. ಎಳವನಕಾಯಿ ದರದಲ್ಲಿ 1 ರೂಪಾಯಿ ಇಳಿಕೆ ಕಾಣಬಹುದು. ನಿನ್ನೆ ಮಂಗಳವಾರ ಪ್ರತಿ ಕೆಜಿಗೆ 8 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದ ಎಳವನಕಾಯಿ ಇಂದು 7 ರೂಪಾಯಿಗೆ ವ್ಯಾಪಾರವಾಗಿದೆ. ಸೋರೆಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಸೋರೆಕಾಯಿ ಪ್ರತಿ ಕೆಜಿಗೆ 14 ರೂಪಾಯಿಯಂತೆ ವ್ಯಾಪಾರವಾಗಿದೆ. ನಿನ್ನೆಯೂ ಕೂಡ 14 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಸೀಮೆ ಬದನೆಕಾಯಿ ದರದಲ್ಲಿ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು ಕೂಡ 26 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ನಿನ್ನೆಯೂ 26 ರೂಪಾಯಿಗಳಿಗೆ ವ್ಯಾಪಾರವಾಗಿತ್ತು. ಇಂದು ಮೈಸೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬೆಂಡೆಕಾಯಿ 2 ರೂಪಾಯಿಗಳ ಇಳಿಕೆ ಕಂಡಿದೆ. ನಿನ್ನೆ ಪ್ರತಿ ಕೆಜಿಗೆ 20 ರೂಪಾಯಿಗಳಂತೆ ವ್ಯಾಪಾರವಾಗಿದ್ದ ಬೆಂಡೆಕಾಯಿ ಇಂದು 18 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. G4 ಮೆಣಸಿನಕಾಯಿ ದರದಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಇಂದು G4 ಮೆಣಸಿನಕಾಯಿ 30 ರೂಪಾಯಿಗಳಂತೆ ವ್ಯಾಪಾರವಾಗಿದೆ. ಹುಳಿ ಟೊಮೊಟೊ ದರದಲ್ಲಿ 2 ರೂಪಾಯಿಗಳ ತೀವ್ರ ಕುಸಿತ ಕಾಣಬಹುದು.
ನಿನ್ನೆ ಪ್ರತಿ ಕೆಜಿಗೆ 10 ರೂಪಾಯಿಗಳಿಗೆ ವ್ಯಾಪಾರವಾಗಿದ್ದು ಟೊಮೊಟೊ ಇಂದು 8 ರೂಪಾಯಿಗಳಿಗೆ ವ್ಯಾಪಾರವಾಗಿದೆ. ಇಂದಿನ ಮೈಸೂರು ಎಪಿಎಂಸಿ ಮಾರುಕಟ್ಟೆಯ ತರಕಾರಿ ಬೆಲೆ ಪಟ್ಟಿಯನ್ನು ನೋಡಬಹುದು. ಪ್ರೀತಿಯ ಅನ್ನದಾತರೆ, ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ. ಜೈ ಜವಾನ್ ಜೈ ಕಿಸಾನ್.